ನಮಸ್ಕಾರ. ಮಾಲತಿ ಶಿವನಾಥ್. ಈ ನಾನು ಹಾಕ್ತಾ ಇರೋ ಫೋಟೋದಲ್ಲಿ ಈ ಅಮ್ಮನ್ನ ನೋಡಿದ್ರೆ ನಿಮಗೆ ನೆನಪಾಗುತ್ತೆ. ಹೋದ ವಾರ ತಾನೇ ಆರೈಕೆ ರಂಜಿತ್ ಶೆಟ್ಟಿ ಅವರ ಆಶ್ರಮಕ್ಕೆ ಇವರು ಬಂದಿದ್ರು. ಮಗಳೇ ತಂದು ಬಿಟ್ಟಿದ್ದಾರೆ ಅಂತ ರಂಜಿತ್ ಶೆಟ್ಟಿ ಅವರು ವಿಡಿಯೋ ಮಾಡಿ ಬಿಟ್ಟಿದ್ರು. ಆ ವಿಡಿಯೋ ನೋಡಿದವರು ಅವ್ರ ಮನಸ್ಸಿಗೆ ಬಂದಾಗೆ ಕಮೆಂಟ್ಸ್ ಮಾಡಿದ್ದಾರೆ. ಕಮೆಂಟ್ಸ್ ಮಾಡ್ತಾ ಬೈತಾ ಇದ್ದಾರೆ. ಅದು ಏನಂದ್ರೆ ಬೇಜಾರು, ತಾಯಿನ ತಂದುಬಿಟ್ಟಿದಾರಲ್ಲ ಅಂತ ಅವ್ರ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೋದ ಭಾನುವಾರ ತಾಯಿನ ಬಿಟ್ಟು ಹೋದ ಮಗಳು 2 ದಿನದ ನಂತರ ಈ ವಿಡಿಯೋದಲ್ಲಿ ಬರೋ ಕಮೆಂಟ್ಸ್ನ ನೋಡಿ ಬೇಜಾರಾಗ್ಬಿಟ್ಟು ನಮ್ಮಮ್ಮ ಆಶ್ರಮಕ್ಕೆ ಬಿಟ್ಟಿದ್ದೀವಿ, ನಮ್ಮ ಕಷ್ಟ ಏನು ಅಂತ ಗೊತ್ತಿಲ್ಲದಿರೋ ಜನ ಈ ಥರ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಬುಧವಾರ ದಿನ ಅವರು ತುಂಬ ಯೋಚನೆ ಮಾಡಿ, ರಾತ್ರಿ ಎಲ್ಲ ಯೋಚನೆ ಮಾಡಿ, ಒಂದು ದಿನ ಊಟ ಮಾಡದೆ ಯೋಚನೆ ಮಾಡಿಕೊಂಡು ನಾಳೆ ನನ್ನ ಅಮ್ಮನ್ನ ಕರ್ಕೊಂಬಂದ್ಬಿಡೋಣ ಆಶ್ರಮದಿಂದ, ಬೇಡ ಏನೇ ಕಷ್ಟ ಆಗಲಿ ಅಮ್ಮನ್ನ ನೋಡ್ಕೊಳ್ಳೋಣ ಅಂತ ನೈಟು ಯೋಚನೆ ಮಾಡಿ ಮಲಗಿರೋ ಅಂಥ ಮಗಳಿಗೆ ಬೆಳಗ್ಗೆ ತಾಯಿ ಇಲ್ಲ ಅಂತ ರಂಜಿತ್ ಶೆಟ್ಟಿ ಅವರು ಕಾಲ್ ಮಾಡಿದ್ದಾರೆ. ನಿಮ್ಮಮ್ಮ ಮಲಗಿದಂಗೆನೆ ಹೋಗ್ಬಿಟ್ಟಿದ್ದಾರೆ, ಎದ್ದಿಲ್ಲ ಅಂತ. ತಾಯಿ ಮಗಳಿಗೆ ಏನಾಗಬೇಡ. ಹೋದ ವಾರ ಬಿಟ್ಟು ಆಶ್ರಮಕ್ಕೆ ಬಂದಾಗ 3 ದಿನ ಆರೈಕೆ ರಂಜಿತ್ ಶೆಟ್ಟಿ ಅವರ ಆಶ್ರಮದಲ್ಲಿ ಇದ್ದಿದ್ದವರು ಭಾನುವಾರ ಬಿಟ್ಟು ಬಂದಿದ್ದಾರೆ. ಅಮ್ಮ ಗುರುವಾರ ಬೆಳಿಗ್ಗೆ ಇಲ್ಲ. 3 ದಿನ ರಂಜಿತ್ ಶೆಟ್ಟಿ ಅವರ ಆಶ್ರಮದಲ್ಲಿ ರಂಜಿತ್ ಶೆಟ್ಟಿ ಅವರ ಬಾಂಧವ್ಯ ಏನಿದ್ದೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಅಮ್ಮ ತೀರ್ಕೊಂಡಿದ್ದಾರೆ. ರಂಜಿತ್ ಶೆಟ್ಟಿ ಅವರು ವಿಡಿಯೋ ಮಾಡಿಬಿಟ್ಟಿದ್ದಾರೆ, ತಾಯಿ ಮಗಳು ತಂದು ಆಶ್ರಮಕ್ಕೆ ಬಿಟ್ಟಿದ್ದಾರೆ ಅಂತ. ಅದನ್ನು ನೋಡಿದಂಥ ಎಲ್ಲರೂ ವಿಡಿಯೋ ನೋಡಿದಂಥವ್ರು ಅವ್ರವ್ರ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಹಾಕಿದ್ದಾರೆ. ಆ ಕಮೆಂಟ್ಸ್ ಓದ್ತಾ ಪಾಪ ಮಗಳು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಈಗೆಲ್ಲ ಯಶೋದಮ್ಮ ಗುರುವಾರನೇ ತೀರ್ಕೊಂಡಿದ್ದಾರೆ. ರಂಜಿತ್ ಶೆಟ್ಟಿ ಅವರ ಆಶ್ರಮದಲ್ಲಿ ಇದ್ದಿದ್ದು 3 ದಿನ. ಭಾನುವಾರ ಹೋದ್ರು, ಗುರುವಾರ ತೀರ್ಕೊಂಡ್ಬಿಟ್ಟಿದ್ದಾರೆ. ರಂಜಿತ್ ಶೆಟ್ಟಿ ಅವರು ಅದೊಂದು ವಿಡಿಯೋ ಮಾಡಿ ಬಿಡಬೇಕಾಗಿತ್ತು, ಯಶೋದಮ್ಮ ಅವರು ತೀರ್ಕೊಂಡಿದ್ದಾರೆ ನಮ್ಮ ಆಶ್ರಮದಲ್ಲಿ ಇಲ್ಲ ಅಂತ. ಅದು ಮಾಡಲಿಲ್ಲ. ಅವರು ಆಶ್ರಮಕ್ಕೆ ಬಿಡೋದನ್ನ ವಿಡಿಯೋ ಮಾಡಿಬಿಟ್ಟಿದಾರಲ್ಲ. ಈಗಲೂ ಕೂಡ ಆ ವಿಡಿಯೋಗಳಿಗೆ ತನ್ನ ಸ್ವಂತ ಮಗಳೇ ತಾಯಿನ ಕರ್ಕೊಂಡು ಬಂದು ಆಶ್ರಮಕ್ಕೆ ಬಿಟ್ಟಿದ್ದಾರೆ ಅಂತ ನೋಡಿದ್ದವರೆಲ್ಲನೂ ಬೇರೆ ಬೇರೆ ಅವ್ರ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಆಗ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರು ಸ್ವಂತ ಮಕ್ಕಳುಗಳು ತಾಯಿ ತಂದೆನ ಆಶ್ರಮಕ್ಕೆ ಬಿಡೋಕ್ಕೆ ಇಷ್ಟಪಡಲ್ಲ. ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ನಾನು ನೋಡಿದಂಗೆ ಯಶೋದಮ್ಮನ್ನ ಯಾರೂ ಸ್ವಲ್ಪ ಕೀಳಾಗಿ ನೋಡ್ಕೊಂಡಿರಲಿಲ್ಲ, ಚೆನ್ನಾಗೇ ನೋಡ್ಕೊಂಡಿದ್ದರು, ಚೆನ್ನಾಗೇ ಇದ್ದರು. ಲಾಸ್ಟ್ 2 ವರ್ಷದಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಸರ್ಜರಿ ಎಲ್ಲ ಮಾಡಿಸಿ ಅವ್ರನ್ನ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಂಡ್ಬರ್ತಾಯಿದ್ರು. ಈ ಒಂದು 7-8 ತಿಂಗಳ ಹಿಂದೆ ಅವರಿಗೆ ಸ್ಟ್ರೋಕ್ ಆಗಿ ಏನೋ ಸ್ವಲ್ಪ ಕೈ ಎತ್ತಿದಂಗಾಗಿ ಅವರು 1ಕ್ಕೆ 2ಕ್ಕೆ ಹೋಗ್ಬೇಕಾದ್ರೆ ಬೇರೆಯವ್ರ ಸಹಾಯ ಬೇಕಾಗಿತ್ತು. ಅವರೇ ಸ್ವಂತ ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಆದ್ರೂ 6 ತಿಂಗಳಿಂದ ತುಂಬ ಚೆನ್ನಾಗಿ ನೋಡ್ಕೊಂಡ್ಬಂದಿದ್ದಾರೆ ಮಗಳು. ನೋಡ್ಕೊಂಡ್ಬಂದಿದ್ದಾಗ ಆಕೆ ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟರಲ್ಲಿ ತನ್ನ ತಾಯಿಗೆ ಏನೇನು ಮಾಡಬೇಕು ಎಲ್ಲ ಮಾಡಿ ತಿಂಡಿ ತಿನ್ನಿಸ್ಬಿಟ್ಟು ಊಟನ ಇಟ್ಬಿಟ್ಟು ಹೋಗೋದು. ಮಧ್ಯಾಹ್ನ ತನ್ನ ಮೊಮ್ಮಗಳು ಕಾಲೇಜ್ಗೆ ಹೋಗ್ತಿದ್ದು ಮೊಮ್ಮಗಳು ಬಿಡುವು ವೇಳೆಯಲ್ಲಿ ಬಂದು ಊಟ ತಿನ್ನಿಸ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದಿದ್ದು. ಬೆಳಗ್ಗೆ ತಿನ್ನಿಸ್ಬಿಟ್ಟು ಹೋದ ಮಗಳು ಸಂಜೆ ಬರೋವರೆಗೂ ಅಮ್ಮ 1ಕ್ಕೆ 2ಕ್ಕೆ ಹೋಗ್ಲೇಬೇಕಲ್ವಾ, ಬೆಳಗ್ಗೆ ಹೋದ್ರೆ ಇನ್ನು ಸಂಜೆವರೆಗೂ ಹಾಗೆ ಇರ್ತಾರೆ, ಯಾರಾದರೂ ಆಗ್ತಾ ಇರಲಿಲ್ಲ. ಹಾಗಾಗಿ 1ಕ್ಕೆ 2ಕ್ಕೆ ಹೋಗ್ಬೇಕಾದಾಗ ಎದ್ದೋಳಕ್ಕಾಗದೆ ಒಂದೊಂದ್ಸಲಿ ಬಿದ್ದುಬಿಟ್ಟು ಎದ್ದೋಳಕ್ಕಾಗದೆ ಅಲ್ಲೇ ಬಿದ್ದಿರ್ತಿದ್ರಂತೆ. 6:30 ಮಗಳು ಕೆಲಸದಿಂದ ಬರೋವರೆಗೂ. ಮಗಳು ಬಂದು ಎತ್ತಿ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಅಮ್ಮನ್ನ ಕೂರಿಸ್ಬಿಟ್ಟು ಮತ್ತೆ ಬಿಸಿ ಅಡುಗೆ ಮಾಡ್ಕೊಂಡೋಗಿ 8:30-9 ಗಂಟೆಗೆ ತಿನ್ನಿಸ್ಬಿಟ್ಟು ಮಾತ್ರೆ ಏನು ಕೊಡಬೇಕು ಕೊಟ್ಬಿಟ್ಟು ಮತ್ತೆ ನೈಟ್ ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಿದ್ದಾಗ ತಿರ್ಗಾ ಬೆಳಗ್ಗೆವರೆಗೂ ಆಕೆ ಒಬ್ಬರೇ. ಹಾಗಾಗ್ಬಿಟ್ಟು ಸ್ವಲ್ಪ ಕಷ್ಟ ಆಗಿದೆ ಇತ್ತೀಚೆಗೆ. ಒಬ್ಬಳೇ ಇರ್ತೀನಲ್ಲ ಅಂದ್ಬಿಟ್ಟು ಆಕೆ ಏನಾದರೂ ಯಶೋದಮ್ಮ ಅವರು ಪಕ್ಕದವ್ರ ಹತ್ರ ಮಾತಾಡೋದಕ್ಕೆ ಹೋಗಿ ಕೂತ್ಕೊಂಡಾಗ ಸ್ವಲ್ಪ ಕಷ್ಟಪಟ್ಕೊಂಡು ನಡ್ಕೊಂಡು ಕೋಲು ಹಿಡ್ಕೊಂಡು ಇಲ್ಲ ಗೋಡೆ ಗಿಡ ಹಿಡ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ 1ಕ್ಕೆ ರೀಸಸ್ಗೆ ಅರ್ಜೆಂಟ್ ಆದಾಗ ಬೇಗ ಬರೋಕ್ಕಾಗಲ್ಲ.
ಬೇಗ ಬರೋಕ್ಕಾಗದೇನೆ ನಿಂತಿದ್ದ ಜಾಗದಲ್ಲೇ ಮಾಡ್ಕೊಂಬಿಟ್ಟಾಗ ಆ ಪಕ್ಕದ ಮನೆಯವರೆಲ್ಲ ಬೈತಾ ಇದ್ರಂತೆ, ಏನು ಇಲ್ಲಿ ಬಂದು ಉಚ್ಚೆ ಮಾಡಿಬಿಟ್ಟೆ ನೀನು, ಯಾರು ಕ್ಲೀನ್ ಮಾಡ್ತಾರೆ, ನಮ್ಮ ಮನೆ ಹತ್ರ ಬರಬೇಡ. ಒಂದು ಮನೆ ಆಯಿತು. ಎಷ್ಟೊತ್ತಂತ ಬೇಜಾರೆಲ್ಲ ಇರ್ತಾರೆ. ದಿನಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬರೇ ಕೂತಿರ್ಬೇಕಲ್ಲ. ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಏನೋ ಮೆತ್ತಿಗೆ ಹೆಜ್ಜೆ ಹಾಕೊಂಡು ಹೋಗೋಣ ಅಂತ ಪ್ರಯತ್ನಿಸಿದಾಗ ಅಲ್ಲಲ್ಲೇ ಬಿದ್ದುಬಿಡೋದು, ಹೇಟ್ ಮಾಡ್ಕೊಳ್ಳೋದು, ತುಂಬ ಗಾಯಗಳು ಮಾಡ್ಕೊಂಡಿದ್ದಾರೆ. ಇದನ್ನ ನೋಡಿ ಮಗಳು ಬರೋವರೆಗೂ ಅಲ್ಲೇ ಬಿದ್ದಿರ್ತಾ ಇದ್ದ. ತಾಯಿ ನೋಡಿ ತುಂಬ ಪಾಪ ನೋವು ತಿಂತಾ ಇದ್ಲು ಮಗಳು. ಹಾಗಾಗಿ ಒಂದು ದಿನ ಲಾಸ್ಟ್ ಒಂದು 12 ದಿನದಿಂದ ಬಿದ್ದುಬಿಟ್ಟಿದ್ದಾರೆ. ಮಗಳು ಕೆಲಸದಿಂದ ಬರೋವರೆಗೂ ಬಿದ್ದುಬಿಟ್ಟು ಇಲ್ಲಿ ಏನೋ ಹೇಟಾಗಿ 6:30 ಮಗಳು ಬಂದು 7 ಗಂಟೆಗೆ ನೋಡೋವರೆಗೂ ಆಕೆ ಅಲ್ಲೇ ಬಿದ್ದಿದ್ರಂತೆ. ಆಗ ಓಡೋಗಿ ಕರ್ಕೊಂಡೋಗಿ ಬಿದ್ದಿದ್ದ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಸ್ಟಿಚ್ ಹಾಕಿ 3 ಸ್ಟಿಚ್ ಹಾಕಿಬಿಟ್ಟು ಕಳಿಸಿದ್ದಾರೆ. ಓನರು ಆಗ ಮನೆ ಖಾಲಿ ಮಾಡ್ರಿ, ಬಿದ್ದರೆ ಏನೋ ಅಲ್ಲಲ್ಲೇ ಕಕ್ಕಸ್ ಮಾಡ್ಕೊಳ್ತಾರೆ, ಉಚ್ಚೆ ಮಾಡ್ಕೊಳ್ತಾರೆ, ನಮಗೆ ಅಸಹ್ಯ ಆಗ್ತಾಯಿದೆ ಅಂದ್ಬಿಟ್ಟು ಬೀಗ ಹಾಕ್ಕೊಂಡಿದ್ರಂತೆ. ಅದಕ್ಕೆ ಬಿಡಲ್ಲ, ನೀವು ಖಾಲಿ ಮಾಡಲಿಲ್ಲ ಅಂದರೆ ನಾನು ಇರೋದಿಲ್ಲ, ನಮ್ಮ ಮನೆ ಕೊಡೋದಿಲ್ಲ ಅಂತ ಒತ್ತಡ ಹಾಕಿದ್ದಾರೆ. ಮಗಳು ಏನು ಮಾಡ್ತಾಳೆ ಪಾಪ, ಮಗಳು ಕೇಳ್ಕೊಂಡಿದ್ದಾರೆ ಸ್ವಲ್ಪ ದಿನ ಇರಲಿ, ಏನೋ ಒಂದು ಮಾಡ್ಕೊಳ್ತೀವಿ ಅಂತ. ಓನರ್ ಒಪ್ಕೊಳ್ದೇ ಇದ್ದಾಗ ಕೇಳಿದ್ದಾರೆ. ಸ್ವಂತ ಮಗನಿಗೆ ಕಾಲ್ ಮಾಡಿದ್ದಾರೆ, ಮಗ ಕಾಲ್ ರಿಸೀವ್ ಮಾಡಿಲ್ಲ. ಮತ್ತೆ ಬೇರೆ ಯಾರು ಕಾಲ್ ಮಾಡಿದ್ರು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ಸಹಕರಿಸಿಲ್ಲ ಯಾರೂ. ಅದಕ್ಕಾಗಿ ಕವಿತಾ ಅವರು ಏನು ಮಾಡಿದ್ದಾರೆ ಅಂದರೆ, ಅಮ್ಮನೇ ಕೇಳಿದ್ರಂತೆ ಯಶೋದಮ್ಮ ಅವರು, ದಯವಿಟ್ಟು ನನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ ಸೇರಿಸು, ನಾನು ಇಲ್ಲೊಬ್ಬಳೇ ಕುತ್ಕೊಳ್ಳೋ ಬದಲು ಅಲ್ಲಾದರೂ ಊಟ ತಿಂಡಿ ಎಲ್ಲ ಕೊಡ್ತಾರೆ, ಜನಗಳನ್ನೆಲ್ಲ ನೋಡಿಕೊಂಡು ಕುತ್ಕೊಂಡು ಸ್ವಲ್ಪ ಚೇತರಿಸ್ಕೊಳ್ತೀನಿ, ಒಬ್ಬಳೇ ಕೂತಿರೋ ಬದಲು ಆಶ್ರಮದಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಆಗ್ಬಿಡ್ತೀನಿ ಅಂತ ಕೇಳ್ತಾನೇ ಇರೋರಂತೆ. ಸಮಯ ಆಗಿತ್ತೇನೋ ಪಾಪ ಹೋದ ಭಾನುವಾರ ಕರ್ಕೊಂಡು ಬಂದಿದ್ದಾರೆ ಆಶ್ರಮಕ್ಕೆ, ಆರೈಕೆ ರಂಜಿತ್ ಶೆಟ್ಟಿ ಅವರ ಆಶ್ರಮಕ್ಕೆ. ಬಂದಾಗ ರಂಜಿತ್ ಅವರು ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದಾಗ, ನೀವೇ ನೋಡಿದ್ದೀರ ಅಪ್ಪ, ನಿನ್ನ ಕಾಲು ಮುಗಿತೀನಿ, ನನಗೆ ಅವಕಾಶ ಮಾಡಿಕೊಡು, ನಾನು ಇಲ್ಲೇ ಇದ್ಬಿಡ್ತೀನಿ, ಎಲ್ಲೂ ಹೋಗಲ್ಲ, ನಿನ್ನ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಕೊಂಡ್ರು ಪಾಪ. ರಂಜಿತ್ ಅವರು ಇಸ್ಕೊಂಡ್ರು. ಅವ್ರದ್ದು ಅಮ್ಮಂದು ಏನು ಬಾಂಧವ್ಯ ಇತ್ತು, ಋಣಾನುಬಂಧ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹೋಗಿ ಸಾಯ್ತೀವಿ ಅನ್ನೋದಕ್ಕೆ ಈ ಯಶೋದಮ್ಮ ಅವ್ರದ್ದೇ ಒಂದು ಉದಾಹರಣೆ. ಯಶೋದಮ್ಮ ಅವರು ಹೋಗಿ 3 ದಿನಕ್ಕೆ ತೀರ್ಕೊಂಡ್ರು. ದಯವಿಟ್ಟು ರಂಜಿತ್ ಶೆಟ್ಟಿಯವರು ಅದೊಂದು ವಿಡಿಯೋ ಮಾಡಿಬಿಟ್ಟಿದ್ರೆ, ಮುಂದೆ ಮಾಡಿ ಹಾಕಿದ್ರಲ್ಲ ಆ ವಿಡಿಯೋಗೆ ಕೆಟ್ಟ ಕಮೆಂಟ್ಸ್ ಬರೋದು ತಪ್ತಾ ಇತ್ತೇನೋ. ದಿನ ಪಾಪ ಆ ಒಂದು ಮಗಳು ಆ ಕಮೆಂಟ್ಸ್ಗಳನ್ನ ಓದಿ ನೋವು ತಿಂತಿದ್ದಾಳೆ. ಅಮ್ಮನ್ನಂತೂ ಕಳ್ಕೊಂಡೆ ನಾನು. ಈ ವಿಡಿಯೋ ನೋಡಿದ ಜನಗಳು ಅಮ್ಮ ಇದ್ದಾರೆ ಅಂತಲೇ ತಿಳ್ಕೊಂಡು ಅವ್ರ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂತ ಕೊರಗ್ತಾ ಇದ್ದಾರೆ. ನಾನು ಅದಕ್ಕೆ ಈ ವಿಡಿಯೋ ಮೂಲಕ ರಂಜಿತ್ ಶೆಟ್ಟಿಯವ್ರಿಗೆ ಕೇಳ್ಕೊಳ್ತಾ ಇರೋದೇನೆಂದರೆ, ರಂಜಿತ್ ಶೆಟ್ಟಿಯವರೇ ದಯವಿಟ್ಟು ಆ ಯಶೋದಮ್ಮ ಅವ್ರದ್ದು ಏನಾದರೂ ವಿಡಿಯೋನ ಡಿಲೀಟ್ ಮಾಡೋಕ್ಕಾಗುತ್ತಾ? ಯಾಕೆಂದರೆ ಅವರಂತೂ ನಿಮ್ಮ ಆಶ್ರಮದಲ್ಲಿ ಇದ್ದಿದ್ರೆ ಕಮೆಂಟ್ಸ್ಗಳು ಆ ಥರ ಬರ್ತಾಯಿದ್ರು ನೋಡಿಕೊಂಡು ಸಹಿಸ್ಕೋಬೋದಾಗಿತ್ತೇನೋ ಮಗಳು. ಈಗ ಅಮ್ಮ ಕೂಡ ಆಶ್ರಮದಲ್ಲಿ ಇಲ್ಲ, ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೆ ನನ್ನ ಒಂದು ಮನವಿ ನಿಮಗೆ ರಂಜಿತ್ ಶೆಟ್ಟಿಯವರೇ, ಆರೈಕೆ ರಂಜಿತ್ ಶೆಟ್ಟಿಯವ್ರಿಗೆ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇರೋದೇನೆಂದರೆ, ದಯವಿಟ್ಟು ಯಶೋದಮ್ಮ ಅವ್ರದ್ದು ವಿಡಿಯೋನ ಡಿಲೀಟ್ ಮಾಡೋಕ್ಕಾಗತ್ತಾ? ಯಾಕಂದರೆ ಅದಕ್ಕೆ ಯಾರಿಗೂ ಗೊತ್ತಿರಲ್ಲ ಯಶೋದಮ್ಮ ಅವರು ಬದುಕಿಲ್ಲ ಅಂತ. ವಿಡಿಯೋ ನೋಡ್ತಾನೆ ಇರ್ತಾರೆ, ಅದಕ್ಕೊಂದು ಅವ್ರ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಅದನ್ನು ಮಕ್ಕಳು ಅವರು ಎಲ್ಲ ನೋಡಿದವರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕೇಳ್ಕೊಳ್ತಾ ಇದ್ದೀನಿ ನಾನು, ದಯವಿಟ್ಟು ಯಾವ ಮಕ್ಕಳು ತಂದೆ ತಾಯಿನ ಆಶ್ರಮಕ್ಕೆ ಬಿಡೋದಕ್ಕೆ ಇಷ್ಟಪಡಲ್ಲ. ಸಮಯ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಅಮ್ಮ ಚೆನ್ನಾಗಿ ಆಗ್ತಾರೇನೋ. ಆ ಯಶೋದಮ್ಮ ಅವರೇ ಕೇಳ್ಕೊಂಡಿದ್ದಾರೆ ನನ್ನ ಬಿಟ್ಬಿಡು ಅಂತ. ಅಂಥ ಹಾರ್ಟ್ ಅಟ್ಯಾಕ್ ಆದಂಥ ಸಮಯದಲ್ಲಿ, ಸ್ಟ್ರೋಕ್ ಆದಂಥ ಸಮಯದಲ್ಲೆಲ್ಲ ಕಾಪಾಡ್ಕೊಂಡು ಬಂದಾಗ, ಬಿದ್ದ ಮೇಲೆ ತುಂಬ ಒಂದು ಸ್ವಲ್ಪ ನಿಶಕ್ತಿ ಆದಾಗ ನೋಡ್ಕೊಳ್ಳೋರು ಯಾರು ಇಲ್ಲ. ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ನನ್ನ ಯಾರು ನೋಡ್ಕೊಳ್ಳಲ್ಲ, ನನಗೇನಾಗ್ಬಿಡುತ್ತೋ, ನನ್ನ ಆಶ್ರಮ ಕರ್ಕೊಂಡೋಗಿ ಬಿಟ್ಬಿಡು ಅಂತ ಅವರೇ ಕೇಳ್ಕೊಂಡಿದ್ದ ಕಾರಣ ಆ ಮಗಳು ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಕಷ್ಟನೋ ಸುಖನೋ
ಪಾಪ ಮನೆ ಪರಿಸ್ಥಿತಿಗಳು ಹೇಗೆ ಅಂದರೆ ಗಂಡ ಹೆಂಡತಿ ಇಬ್ರು ದುಡಿಬೇಕು, ಬೆಳಿಗ್ಗೆ ಎದ್ದೊಳ್ತು ಅಂದರೆ ಕೆಲಸಕ್ಕೆ ಹೋಗಲೇಬೇಕು. ಹಾಗಾಗ್ಬಿಟ್ಟು ಅವ್ರ ಮಗಳು ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ವಿಧಿ ಬಂದು 3 ದಿನಕ್ಕೆ ಆಶ್ರಮದಿಂದ ಬಂದುಬಿಟ್ರು. ಬೇಜಾರಾಗ್ತಿದೆ. ಅದಕ್ಕೆ ನಾನು ಒಂದು ಈ ವಿಡಿಯೋ ಮೂಲಕ ಆರೈಕೆ ರಂಜಿ ಶೆಟ್ಟಿ ಅವ್ರಿಗೆ ಯಶೋದಮ್ಮ ಅವ್ರದ್ದು ವಿಡಿಯೋನ ದಯವಿಟ್ಟು ಡಿಲೀಟ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋ ಯಶೋದಮ್ಮ ಬದುಕಿರೋವಾಗ ಮಾಡಿರೋ ವಿಡಿಯೋನ ನೋಡಿದವರು ದಯವಿಟ್ಟು ಕಮೆಂಟ್ಸ್ ಹಾಕಬೇಡಿ. ಯಶೋದಮ್ಮ ಅವರು ಈಗಿಲ್ಲ, ತೀರ್ಕೊಂಡು 3 ದಿನ ಆಗಿದೆ. ಗುರುವಾರ ತೀರ್ಕೊಂಡಿದ್ದಾರೆ ಅವರು. ಭಾನುವಾರ ಹೋಗಿ ಸೇರಿಕೊಂಡ್ರು. ಇವತ್ತು 8 ದಿವಸದಲ್ಲಿ ಗುರುವಾರ ತೀರೋದ್ರು. ಮಗಳು ರಾತ್ರಿ ಎಲ್ಲ ಯೋಚನೆ ಮಾಡಿ ಕರ್ಕೊಂಬಂದ್ಬಿಡೋಣ ಅಂತ ಬುಧವಾರ ಯೋಚನೆ ಮಾಡಿದ್ದಾರೆ. ಕಮೆಂಟ್ಸ್ಗಳನ್ನ ಓದ್ಬಿಟ್ಟು ಯೋಚನೆ ಮಾಡಿ ಬೆಳಗ್ಗೆ ತೀರ್ಮಾನ ತಗೊಳ್ಳೋ ಅಷ್ಟರಲ್ಲಿ ಆರೈಕೆ ರಂಜಿ ಶೆಟ್ಟಿ ಅವರು ಅಮ್ಮ ಹೋಗ್ಬಿಟ್ಟಿದ್ದಾರೆ ಯಶೋದಮ್ಮ ಅಂತ ಫೋನ್ ಮಾಡಿದ್ದಾರೆ. ಅಷ್ಟೇ. ನಾನು ಅದಕ್ಕೆ ಆ ವಿಡಿಯೋ ನೋಡಿದಂಥ ಎಲ್ಲ ಜನಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆ ವಿಡಿಯೋಗೆ ಕಮೆಂಟ್ಸ್ ಹಾಕಬೇಡಿ. ಯಶೋದಮ್ಮ ಅವರಿಲ್ಲ, ನೀವು ಕಮೆಂಟ್ಸ್ ಹಾಕ್ತೀರಾ, ಅದು ಒಂದಲ್ಲ ಒಂದು ದಿವಸ ಆ ವಿಡಿಯೋಗಳು ನೋಡಿದಾಗ ಅವ್ರ ಮಗಳಿಗೆ ತುಂಬ ಬೇಜಾರಾಗುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ರಂಜಿತ್ ಶೆಟ್ಟಿಯವರೇ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡೋಕ್ಕಾಗತ್ತಾ? ನಮಸ್ಕಾರ.